ಕನ್ನಡವನ್ನ ನಾವು ಕೇವಲ ಒಂದು ಭಾಷೆ ಅಥವಾ ಅದೊಂದು ಕನ್ನಡದ ಒಂದು ಅಕ್ಷರ ಅಂತ ನೋಡೋದಿಲ್ಲ ರೀ. ಕನ್ನಡ ಅನ್ನುವಂಥದ್ದು ನಮ್ಮ ಭಾವನೆ, ಇಟ್ಸ್ ಅನ್ ಇಮೋಷನ್ ನಮ್ಮೆಲ್ರಿಗೂ ಕೂಡ. ಕರ್ನಾಟಕವನ್ನ ಕನ್ನಡವನ್ನ ನಾವು ಕನ್ನಡಾಂಬೆ, ಕನ್ನಡಮ್ಮ ಅಂತ ಕರಿತೀವಿ. ಅಂದ್ರೆ ನಾವು ನಮ್ಮ ಭಾಷೆ, ನಮ್ಮ ರಾಜ್ಯಕ್ಕೆ ತಾಯಿಯ ಸ್ಥಾನಮಾನ ಕೊಟ್ಟಿದ್ದೀವಿ ಅಂತ ಅರ್ಥ. ಆದ್ರೆ ಇಲ್ಲಿ ಬಂದಿರುವಂತಹ ಅನ್ಯ ಭಾಷಿಗರು ಕನ್ನಡಾಂಬೆಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆ? ಇವ್ರಿಗೆ ಅನ್ನ ಕೊಟ್ಟು, ನೆಲೆ ಕೊಟ್ಟು, ನೀರ್ ಕೊಟ್ಟು, ದುಡಿಯೋದಕ್ಕೆ ಜಾಗ ಕೊಟ್ಟು ಎಲ್ಲ ಮಾಡಿದಕ್ಕ ಇವತ್ತು ಕನ್ನಡಾಂಬೆಗೆ ಅವಮಾನ ಆಗಿರೋದು. ಬೆಂಗಳೂರಿನಲ್ಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಘಟನೆ ಇದೆಯಲ್ಲ, ಸ್ವಾಭಿಮಾನವನ್ನ, ಕನ್ನಡಿಗರ ಸ್ವಾಭಿಮಾನ ಕೆಣಕುವಂತ ಘಟನೆಯನ್ನ ಇದು ಯಾವುದೇ ಕನ್ನಡಿಗನು ಕೂಡ ಸಹಿಸಿಕೊಳ್ಳೋದಿಲ್ಲ, ಸಹಿಸಿಕೊಳ್ಳಬಾರದು. ಹಾಗಾದ್ರೆ ಏನಾಯ್ತು? ಬೆಂಗಳೂರಿನಲ್ಲಿ ಕನ್ನಡಮ್ಮನಿಗೆ ಅವಮಾನ ಮಾಡುವಂತ ಒಂದು ದೊಡ್ಡ ಘಟನೆ ನಡೆದಿದೆ. ಇದನ್ನ ಪವರ್ ಟಿವಿ ಖಂಡಿಸ್ತಾ ಇದೆ, ಜೊತೆಗೆ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ. ಅನ್ಯ ಭಾಷಿಗರ ದಬ್ಬಾಳಿಕೆಯನ್ನ ಕನ್ನಡಿಗರು ಎಲ್ಲಿವರೆಗೂ ಸಹಿಸಿಕೊಳ್ಬೇಕು ಅಂತ ಹೇಳಿ ರಾಜಧಾನಿಯಲ್ಲೇ ಹೆಚ್ಚಾಯಿತು ಅನ್ಯ ಭಾಷಿಗರ ಪುಂಡಾಟ ಮತ್ತು ದರ್ಬಾರ್. ಅನ್ನ ನೀರು ನೆಲೆ ಒದಗಿಸುವಂತ ಕನ್ನಡಮ್ಮನ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಈ ಅನ್ಯ ಭಾಷಿಕ ಪುಂಡ್ರದ್ದು ಇದೆಂಥ ದರ್ಪ, ಎಂಥ ಬಂಡತನ, ಪುಂಡತನ. ಕನ್ನಡ 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 ನೆಲ ಕನ್ನಡಮ್ಮ, 7 ಕೋಟಿ ಕನ್ನಡಿಗರಿಗೆ ಅವಮಾನ ಆಗಿರುವಂತಹ ವಿಚಾರ ಇದು. ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಹೋಟೆಲ್ನ ಡಿಸ್ಪ್ಲೇ ಬೋರ್ಡು ಕೊಳ್ಳಿ ಇಟ್ಟಿದೆ. ಯಾರಾದ್ರೂ ನೋಡಿ, ನೀವು ಅದನ್ನ ಬ್ಲರ್ ಮಾಡಲಾಗಿದೆ ಆ ಪದವನ್ನ. ಬಹುಶಃ ಇಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲೋ ಎಲ್ಲೋ ಇರಬಹುದೋ ಗೊತ್ತಿಲ್ಲ, ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕನ್ನಡಮ್ಮನಿಗೆ ಅವಮಾನ ಮಾಡಿರುವಂತದ್ದು 7 ಕೋಟಿ ಕನ್ನಡಿಗರಿಗೆ, ಕನ್ನಡದ ನೆಲಕ್ಕೆ ಕನ್ನಡಮ್ಮನಿಗೆ ಅವಮಾನ ಮಾಡಿರುವಂತಹ ಹೋಟೆಲ್ನ ಡಿಸ್ಪ್ಲೇ ಬೋರ್ಡು. ಅನ್ಯ ಭಾಷಿಗರ ಹಾವಳಿ ಎಷ್ಟಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಿ. ಕನ್ನಡದವ್ರು ಇದಾರೇನ್ರಿ ಇಲ್ಲಿ? ಕನ್ನಡಿಗರು ಬದುಕ್ಬೇಕೇನ್ರಿ ಇಲ್ಲಿ? ಇಂಥ ಮಾತುಗಳನ್ನೆಲ್ಲ ಕೇಳ್ಕೊಂಡು ಇದಕ್ಕೆ ಕಡಿವಾಣ ಹಾಕೋದಕ್ಕಾಗೋದಿಲ್ವಾ? ಎಷ್ಟು ಧೈರ್ಯ ಇದ್ರೆ ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ರಾಜಧಾನಿಯಲ್ಲಿ ಹೋಟೆಲ್ ಬಿಸ್ನೆಸ್ ಶುರು ಮಾಡಿಕೊಂಡು ಆ ಹೋಟೆಲ್ನ ಡಿಸ್ಪ್ಲೇ ಮೇಲೆ ಕನ್ನಡಿಗ ಎಂ ಡ್ಯಾಶ್ 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 ಅನ್ನುವಂಥ ಪದವನ್ನ ಬಳಸ್ತಾರೆ. ಕನ್ನಡಮ್ಮನಿಗೆ ಅವಮಾನ ಮಾಡುವಂತ ಪದವನ್ನ ಬಳಸ್ತಾನೆ ಅಂತ ಹೇಳಿದ್ರೆ ಅವನು ಯಾವನೋ, ಎಲ್ಲಿಂದ ನಾವು ಬಂದವನು, ಅವನಿಗೆ ಎಷ್ಟು ದುರಹಂಕಾರ ಇರಬಹುದು. ಕರ್ನಾಟಕ ಅಂತಂದ್ರೆ ಕನ್ನಡಮ್ಮ ಅಂತ ಕರಿತೀವಿ, ಕನ್ನಡಾಂಬೆ ಅಂತ ಕರಿತೀವಿ, ತಾಯಿಯ ಸ್ಥಾನಮಾನವನ್ನ ಕೊಟ್ಟಿದ್ದೀವಿ. ಈ ಹೋಟೆಲ್ ಬೋರ್ಡ್ ನಲ್ಲಿ ಕನ್ನಡಿಗ ಡ್ಯಾಶ್ 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 ಅಂತ ಬರ್ದು ಹಾಕೊಂಡಿದ್ದಾನಲ್ಲ ಅವನು, ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ ನಲ್ಲೇ ಕನ್ನಡಿಗರ ಬಗ್ಗೆ ಹೀನವಾಗಿ ಬರೆದಿದ್ದಾನೆ. ಕೋರಮಂಗಲದ ಹೋಟೆಲ್ GS ಸೂಟ್ ನಲ್ಲಿನ ಡಿಸ್ಪ್ಲೇ ಬೋರ್ಡ್ ಇದು. ನೆಕ್ಸಸ್ ಮಾಲ್ ಸಮೀಪದ GS ಸೂಟ್ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಬರಹ ಬರೆದಿರೋದು. ಕನ್ನಡಿಗರ ಬಗ್ಗೆ ತುಚ್ಛವಾಗಿ ಇಂಗ್ಲಿಷ್ ನಲ್ಲಿ ಬರೆದಿರುವಂತಹ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್. ಕಳೆದ ರಾತ್ರಿ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಹೀನ ಬರಹ ಕಂಡು ಬಂದಿದೆ. ಯಾಕೆ? ಕನ್ನಡಿಗರೇನು ನಿಮ್ಮ ಮನೆ ಆಳುಗಳ? ಕರ್ನಾಟಕದಲ್ಲಿ ಭಿಕ್ಷೆ ಬೇಡ್ಕೊಂಡು ಕನ್ನಡಿಗರ ಹಣದಲ್ಲಿ ಬದುಕಕ್ಕೆ ಬಂದಿರುವಂತವ್ರು ನೀವು ಕನ್ನಡಿಗರ ಮೇಲೆ, ಕನ್ನಡಾಂಬೆಯ ಮೇಲೆ ಇಂತಿಂತ ಪದಗಳನ್ನ ಬಳಸ್ತೀರಾ ಅಂತ ಹೇಳಿದ್ರೆ ನಿಮ್ಮೆಂತ ದುರಹಂಕಾರ ಇರಬೇಕು. ಮೊದಲು ಕನ್ನಡಿಗರು ಸ್ವಾಭಿಮಾನ ಬೆಳೆಸ್ಕೋಬೇಕ್ರಿ. ಕನ್ನಡಿಗರು ಸ್ವಾಭಿಮಾನ ಬೆಳೆಸ್ಕೋಬೇಕು. ಯಾವನ್ನ ಅನ್ಯ ಭಾಷಿಗ ಬಂದು ಇಲ್ಲಿ ಹೋಟೆಲ್ ಓಪನ್ ಮಾಡ್ತಾನೆ, ನಮ್ಮವ್ರ ಅವನ ಹತ್ರ ಹೋಗಿ ಕೆಲ್ಸಕ್ಕೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ. ಹೆತ್ತ ತಾಯಿ ಸ್ಥಾನಮಾನವನ್ನ ಕನ್ನಡಿಗರು ನಾವು ಕನ್ನಡಮ್ಮನ ಕೊಟ್ಟಿದೀವಿ. ಅಂತದ್ರಲ್ಲಿ ಯಾವನ ಹೋಟೆಲ್ GS ಸೂಟ್ಸ್ ಅಂತೆ ಎಂಥ ಪದವನ್ನ ಬಳಸಿದ್ರೆ ನೋಡಿ. ಕನ್ನಡಿಗ MA ಡ್ಯಾಶ್ ಡ್ಯಾಶ್ ಡ್ಯಾಶ್, ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಹಾಕಿರೋದು. ಮುಲಾಜಿಲ್ಲದೆ ಅದನ್ನ ಮುಚ್ಚಿಸ್ಬೇಕು. ಈ ವಿಚಾರ ಗೊತ್ತಾಗ್ತಿದ್ದಂತೆ GS ಸೂಟ್ಗೆ ಪೊಲೀಸರು ಕೂಡ ದೌಡಾಯಿಸಿದ್ರು. ಮಡಿವಾಳ ಠಾಣೆ ಪೊಲೀಸರಿಂದ ಹೋಟೆಲ್ನಲ್ಲಿ ಸಿಬ್ಬಂದಿಯ ವಿಚಾರಣೆ ಆಗ್ತಾ ಇದೆ. ಕನ್ನಡಿಗರಿಗೆ ಅವಮಾನ ಮಾಡಬೇಕು ಅಂತಲೇ ಬೋರ್ಡ್ ಹಾಕಿದ್ನ ಇವನು. ಕೋರ್ಮಂಗ್ಲಾ ಸೇರಿ ಕೆಲ ಏರಿಯಾಗಳಲ್ಲಿ ಅನ್ಯ ಭಾಷಿಕರದೇ ಪುಂಡಾಟ. ಕೋರ್ಮಂಗ್ಲಾ, BTM, HSR ಲೇಔಟ್, ಇನ್ನೂ ಒಂದಷ್ಟು ಜನ ಏರಿಯಾಗಳು ಕನ್ನಡದ ಏರಿಯಾಗಳಾಗಿ ಉಳ್ಕೊಂಡಿದಾವ. ಹೊಟ್ಟೆ ಬಟ್ಟೆ ಗತಿ ಇಲ್ಲದೆ ದುಡಿಯೋದಕ್ಕೆ ಬಂದು ಅನ್ಯ ಭಾಷಿಗರು ಇಂಥ ದುರ್ವರ್ತನೆಯನ್ನ ತೋರಿಸ್ತಾರಲ್ಲ, ಇದೇ ಮೊದಲೇನಲ್ಲ IT ಸಿಟಿಯಲ್ಲಿ ಕನ್ನಡಿಗರ ಮೇಲೆ ಪುಂಡ್ರು ದಬ್ಬಾಳಿಕೆಯನ್ನ ನಡೆಸ್ತಾ ಇರೋದು. ಯಾಕೆ? ನೀವೇನ್ ಮಾಡಿದ್ರು ಸಹಿಸ್ಕೊಳ್ತೀವಿ, ನೀವು ಹಿಂದಿ ಮಾತಾಡಿದ ತಕ್ಷಣ ಹಿಂದಿಲ್ ಮಾತಾಡ್ತೀವಿ ಅಂತನಾ? ನಿಮ್ಮ ಊರುಗಳಲ್ಲಿ, ನಿಮ್ಮ ರಾಜ್ಯಗಳಲ್ಲಿ ತಿನ್ನಕ್ ಗತಿ ಇರಲ್ಲ ನಿಮ್ಗೆ, ಇಲ್ಲಿಗೆ ಬರ್ತೀರಿ ದುಡಿಯಕ್ಕೆ. ನೀವು ಹೊಟ್ಟೆಗಿರಲ್ಲ, ಬಟ್ಟೆಗೆ ಬರಲ್ಲ. ಇಲ್ಲಿ ಕನ್ನಡಿಗರ ದುಡ್ಡು ನಿಮಗೆ ಈ ತರ ಮಾಡಿಸ್ತಾ ಇದೆ. ಕನ್ನಡಿಗರು ಕಷ್ಟಪಟ್ಟು ದುಡ್ಡು ತೆರಿಗೆ ಹಣ ಕಟ್ತೀವಲ್ಲ, ಅದು ನಿಮ್ಮನ್ನ ಹಿಂಗ್ ಮಾಡಿಸ್ತಾ ಇದೆ. ಕನ್ನಡದ ನೆಲದ ಒಂದು ಸೌಲಭ್ಯಗಳಿದೆಯಲ್ಲ, ಅದು ನಿಮ್ಮನ್ನ ಹಿಂಗೆ ಕೊಬ್ಬು ತುಂಬಿಸ್ತಾ ಇದೆ ನಿಮ್ಮ ದೇಹಗಳಲ್ಲಿ. ಇದೇನು ಮೊದಲನೇ ಸಲನಾ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ಇಂಥ ದಬ್ಬಾಳಿಕೆ ನಡೀತಾ ಇರೋದು?
ನೋಡೋಣ ತಮಿಳ್ನಾಡಲ್ಲಿ ಹಿಂಗ್ ನಡ್ಕೊಳ್ಳಿ, ತೆಲಂಗಾಣ ಆಂಧ್ರದಲ್ಲಿ ಎಲ್ಲಾದ್ರೂ ಈ ತರ ಮಾಡಿ ನೋಡೋಣ. ಯಾರಾದ್ರೂ ಬೇರೆ ಭಾಷೆಯವ್ರು ಬಂದು ಈ ತರ ಅವರ ಅಲ್ಲಿನ ಮಾತೃಭಾಷೆಗೆ ಯಾರಾದ್ರೂ ಇಂಥ ಅವಮಾನ ಮಾಡ್ಲಿ, ಅಲ್ಲಿನ ಸರ್ಕಾರ ಸುಮ್ಮನೆ ಬಿಡುತ್ತಾ ಅಂತ ಹೇಳಿ. ದಿಸ್ ಇಸ್ ಟೂ ಮಚ್. ಈ ಪ್ರಕರಣದಲ್ಲಿ ಒಬ್ಬ ಆರೋಪಿನ ಬಂಧಿಸಿದ್ದಾರೆ. ಬಂಧಿಸೋದಲ್ಲ, ಇವನ್ ಯಾರು ಹೋಟೆಲ್ ಓನರ್ ಇದಾರಲ್ಲ, ಮುಲಾಜಿಲ್ಲದೆ ಕ್ರಮ ಆಗಿ ಹೋಟೆಲ್ನೇ ಮುಚ್ಚಿಸ್ಬೇಕು. ಆಮೇಲೆ ಯಾರು ಬೋರ್ಡ್ ಹಾಕಿದ್ದಾರೆ, ಬಹಿರಂಗವಾಗಿ ಕನ್ನಡಿಗರ ಕ್ಷಮೆ ಕೇಳಬೇಕು. ಕನ್ನಡದ ನೆಲ, ಕನ್ನಡದ ನೀರು ಇಲ್ಲಿರೋದು, ಇಲ್ಲಿ ನೀರು ಕುಡಿತಾ ಇರೋದು, ಇಲ್ಲಿ ಹಣ ಸಂಪಾದನೆ ಮಾಡ್ತಾ ಇರೋದು, ಇಲ್ಲಿ ಜೀವನ ನಡೆಸ್ತಾ ಇರೋದು. ನೀವ್ ಎಲ್ಲಾದ್ರೂ ಹೋಗಿ ಇವತ್ತು ಅನ್ಯ ಭಾಷಿಗರದ್ದೇ ದೌರ್ಜನ್ಯ. ಜಿಎಸ್ ಸೂಟ್ ಹೋಟೆಲ್ನಿಂದ ಕನ್ನಡಾಂಬೆ ಕನ್ನಡಿಗರಿಗೆ ಅವಮಾನ. ಅಸ್ಸಾಂ ಮೂಲದ ಅಬ್ದುಲ್ ಸಮಾದನ್ನ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಎಲ್ಲಿಂದನೋ ಬರೋದು, ಇಲ್ಲಿ ಅನ್ನ ತಿಂದ ಮೇಲೆ ಕೊಬ್ಬು ಜಾಸ್ತಿ ಆಗುತ್ತೆ. ಕೋರಮಂಗಲದ ಹೋಟೆಲ್ ಜಿಎಸ್ ಸೂಟ್ನ ಸಿಬ್ಬಂದಿ ಅಬ್ದುಲ್ ಸಮಾದ್ ಕನ್ನಡಾಂಬೆಗೆ ಅವಮಾನಿಸಿದ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿಯನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು, ನಾಟ್ ಎಟ್ ಆಲ್. ಒಂದು ಸಣ್ಣ ವಿಚಾರ ಅಲ್ಲವೇ ಅಲ್ಲ ಇದು. ಕೆಟ್ಟ ಕೊಳಕ ಭಾಷೆ ಬರುತ್ತೆ ಮಾತಾಡೋದಕ್ಕೆ ನಮಗೂ ಕನ್ನಡಿಗರಿಗೂ. ಆದ್ರೆ ತಡ್ಕೊಂಡು ಸುಮ್ಮನೆ ಕುತ್ಕೊಂಡಿದೀವಿ. ಅವನ ಮುಖ ನೋಡಿ, ಅವನ ಮುಖನ. ಅವನು ಹೋಟೆಲ್ ಓನರ್ ಆಗ್ರಿ ಹೆಂಗ್ರಿ ಬಿಡ್ತಾರಂತ ಭಾಷೆಗಳನ್ನೆಲ್ಲ ಹಾಕಕ್ಕೆ. ನಿಮ್ಗೆ ಅಷ್ಟೊಂದು ಕನ್ನಡದ ಮೇಲೆ ನಿಮ್ಗೆ ಅಸಮಾಧಾನ ಇದ್ರೆ ಬಿಟ್ಟು ಹೋಗ್ತಾರೆ ನಿಮ್ಮ ರಾಜ್ಯಗಳಿಗೆ. ಭಿಕ್ಷೆ ಬೇಡ್ಕೊಂಡು ಬದುಕಿ ಅಲ್ಲೇನೆ. ನೋಡಿ, ಆರೋಪಿಯನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಾ. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಕನ್ನಡಿಗರು ಕರ್ನಾಟಕ ಅಂತ ಬಂದಾಗ ಕಾಂಪ್ರಮೈಸ್ ಆಗುವಂತ ಮಾತೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಕೋರಮಂಗಲ ಮತ್ತು ಇನ್ನೊಂದಷ್ಟು ಏರಿಯಾಗಳಲ್ಲಿ ಈ ಅನ್ಯ ಭಾಷಿಗರ ದೌರ್ಜನ್ಯ ಮತ್ತೆ ಆ ಏರಿಯಾಗಳನ್ನ ಅವರೇ ಅಕ್ವೈರ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇದೇ ಈ ಜಿಎಸ್ ಸೂಟ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಕನ್ನಡಿಗರ ಮೇಲೆ ದೌರ್ಜನ್ಯ ಇದು ಮೊದಲನೇ ಸಲ ಅಲ್ಲ, ಕನ್ನಡದ ಮೇಲೆ ಇಂಥ ಅಪಮಾನಗಳು ಮೊದಲನೇ ಸಲ ಅಲ್ಲ. ಆದ್ರೆ ಇಂಥ ಪದ ಬಳಸಿರೋದು ಇದೆಯಲ್ಲ, ಇದನ್ನ ಯಾವತ್ತೂ ಕೂಡ ಕನ್ನಡಿಗರು ಕ್ಷಮಿಸೋದು ಇಲ್ಲ. ಅಂಡ್ ಸರ್ಕಾರ ಇದ್ರ ಬಗ್ಗೆ ಮತ್ತೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಬಹಳ ಗಮನ ಕೊಡಬೇಕು. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ವೆಂಕಟೇಶ್. ಪದೇ ಪದೇ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ಇಂಥ ಅಪಮಾನಗಳಾಗ್ತಾ ಇದ್ರೆ ನಿಜವಾಗ್ಲೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಬೇರೆ ರಾಜ್ಯಗಳಲ್ಲಿ ಹೋಗಿ ಈ ರೀತಿ ಮಾತನಾಡುವಂತ ತಾಕತ್ ಇದೆಯಾ ಇವ್ರಿಗೆ? ಖಂಡಿತ ಸಿಂಧೂರ, ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಅನ್ಯ ಭಾಷಿಗರ ಒಂದು ದರ್ಪ ದೌರ್ಜನ್ಯ ಕನ್ನಡಿಗರ ಮೇಲೆ ನಿರಂತರವಾಗಿ ಆಗ್ತಾ ಇರುವಂತದ್ದು. ಅದಕ್ಕೆ ಸೋನು ನಿಗಮ್ ಕೂಡ ಹೊರತಾಗಿಲ್ಲ. ಸೊ ಆತನ ವಿರುದ್ಧ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು, ಕ್ಷಮೆಯನ್ನ ಕೇಳ್ದ. ಆದ್ರೆ ಇದು ಅದಕ್ಕಿನ್ನುವಂತಹ ಒಂದು ವಿಭಿನ್ನವಾದಂತಹದ್ದು. ಅಂದ್ರೆ ಒಂದು ಜಿಎಸ್ ಹೋಟೆಲ್ ಸೂಟ್ಸ್ ಅಂತ ಏನಿದೆ, ಇಲ್ಲಿ ಬೋರ್ಡಿಂಗ್ ಇರುವಂತಹದ್ದು. ಸೊ ಈ ಹೋಟೆಲ್ ನಲ್ಲಿ ಒಂದು 5 ಅಂತಸ್ತಿನ ಹೋಟೆಲ್ ಇದು, ತಾವರೆಕೆರೆ ರಸ್ತೆಯಲ್ಲಿ ಇರುವಂತದ್ದು. ಇಲ್ಲಿ ಒಂದು ಡಿಜಿಟಲ್ ಬೋರ್ಡ್ ನಲ್ಲಿ ಒಂದು ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಪದವನ್ನು ಬಳಸಿ, ಅದು ಕೂಡ ಮೈನ್ ರೋಡ್ಗೆ ಹಾಕಿರುವಂತಹದ್ದು. ಆ ಹೋಟೆಲ್ ನ ಮುಂಭಾಗದಲ್ಲಿ ಆ ಘಟನೆಯನ್ನ, ಆ ಒಂದು ಬೋರ್ಡ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಅದನ್ನ ಒಂದು ರೆಕಾರ್ಡ್ ಅನ್ನ ಮಾಡಿಕೊಂಡು ಅದನ್ನ ಬಿಟ್ಟಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಜನ ಎಚ್ಚೆತ್ಕೊಳ್ತಾರೆ. ಆಗ ಸದ್ಯಕ್ಕೆ ಈಗ ಘಟನೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ದಂತಹ ಸುದ್ದಿ ಕೂಡ ಪೊಲೀಸರು ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ಅಬ್ದುಲ್ ಸಮಾದ್ ಅಸ್ಸಾಂ ಮೂಲದ ವ್ಯಕ್ತಿ ಮತ್ತು ಮ್ಯಾನೇಜರ್ ಆಗಿರುವಂತಹ ನೌಷಾದನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿರೋದು. ಸೊ ಈ ಒಂದು ಬೋರ್ಡ್ ನ ಹಾಕಿರುವಂತಹ ಉದ್ದೇಶ ಏನು, ಯಾವ ರೀತಿಯಾಗಿ ಈ ಒಂದು ಅಕ್ಷರಗಳನ್ನ ಅಂದ್ರೆ ಇಲ್ಲಿ ಹಾಕ್ಲಾಗಿತ್ತು, ಅಂದ್ರೆ ಮೊದಲೇ ಇದನ್ನ ಪ್ರಿಂಟ್ ಮಾಡ್ಲಾಗಿತ್ತು, ಅಂದ್ರೆ ಅದರಲ್ಲಿ ಹಾಕ್ಲಾಗಿತ್ತ, ಏನು ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದು ಅನ್ನೋದನ್ನ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರ ಭಾಷೆಗಳ ಬಗ್ಗೆ ಮಾತಾಡಿದ್ದೆ ಆದ್ರೆ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಆದ್ರೆ ಪದೇ ಈ ರೀತಿಯಾಗಿ ಕನ್ನಡಿಗರ ಒಂದು ಸ್ವಾಭಿಮಾನ ಕೆಣಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಅಂದ್ರೆ ಏನೇ ಮಾಡಿದ್ರು ಸಹಿಸ್ಕೊಳ್ತೀವಿ ಅನ್ನುವಂತಹ ಒಂದು ಉದ್ದಟತನನ, ಅಥವಾ ಏನು ಬಿಡು ಮಾಮೂಲಿ ಅನ್ನುವಂತಹ ಏನು ಒಂದು ಕೇರ್ಲೆಸ್
ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಂತಹ ಒಂದು ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಕೈ ಜೋಡಿಸಬೇಕಾಗುತ್ತೆ. ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಉಳಿಗಾಲ ಇಲ್ಲ ಅನ್ನುವಂತಹದ್ದು ಕೂಡ ಅನ್ನುವಂಥ ದಿನಗಳು ಕೂಡ ದೂರ ಇಲ್ಲ. ಸದ್ಯಕ್ಕೆ ಇಂತಹ ಒಂದು ಕೃತ್ಯವನ್ನ ಎಸಗಿರುವಂತಹ ಹೋಟೆಲ್ನ ಸಿಬ್ಬಂದಿಗೆ ಅಥವಾ ಹೋಟೆಲ್ ಮಾಲೀಕ ಆಗಿರ್ಬೋದು, ಇದನ್ನ ಮೇಂಟೈನ್ ಮಾಡ್ತಾ ಇದ್ದಂತಹ ಮ್ಯಾನೇಜರ್ ಏನಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕೂಡ ಹೇಳ್ತಾ ಇರುವಂತದ್ದು. ಅಲ್ಲದೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ಬೋರ್ಡ್ ಯಾವಾಗ ಅದನ್ನ ಹಾಕ್ಸಿ ಆಗಿದ್ದು ಮತ್ತೆ ಕಂಟ್ರೋಲ್ ಎಲ್ಲಿತ್ತು, ಹ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಅದು ಎಷ್ಟು ಸಮಂಜಸವಾದಂತಹ ಉತ್ತರ ಅನ್ನೋದು ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಈಗ ಸದ್ಯಕ್ಕೆ ಅದನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಸಿಂಧೂರ, ವೆಂಕಟೇಶ್, ಈಗ ಸದ್ಯ ಆ ಬೋರ್ಡ್ ಅನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಬಟ್ ಯಾವ ಭಾಗದಲ್ಲಿ ಬೋರ್ಡ್ ಡಿಸ್ಪ್ಲೇ ಆಗಿತ್ತು ಅಂತ ತೋರಿಸಬಹುದಾ ನೀವು ನನಗೆ ಕ್ಯಾಮ್ರಾ ಪ್ಯಾನ್ ಮಾಡಿ? ಎಸ್ ಸಿಂಧೂರ, ಈ ಒಂದು ಹೋಟೆಲ್ನ ಎಡಭಾಗದಲ್ಲಿರುವಂತಹ ಒಂದು ಕ್ಲಾಂಪ್ ಏನ್ ಕಾಣ್ತಾ ಇದೆ, ಇದಕ್ಕೆ ಒಂದು ಬೋರ್ಡ್ ಅನ್ನು ಕೂಡ ಹ್ಯಾಂಗ್ ಮಾಡಿದ್ರು. ಸೊ ಈ ಒಂದು ಬೋರ್ಡ್ ಅಲ್ಲಿ, ಈ ಒಂದು ಕ್ಲಾಂಪ್ ಅಲ್ಲೇ ಕೂಡ ಒಂದು ಹ್ಯಾಂಗ್ ಮಾಡಿದಂತ ಒಂದು ಡಿಜಿಟಲ್ ಬೋರ್ಡ್ ಏನಿತ್ತು ಅದರಲ್ಲೇ ಆ ಒಂದು ಅಕ್ಷರಗಳು ಕೂಡ ರನ್ ಆಗ್ತಾ ಇತ್ತು, ಆದ್ರೆ ನಿರಂತರವಾಗಿ ಆಗ್ತಾ ಇತ್ತು. ಹಾಗಾಗಿ ಯಾರೋ ಸ್ಥಳೀಯರು ಕೂಡ ಅದನ್ನ ನೋಡಿ ಅದನ್ನ ಒಂದು ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋವನ್ನ ಮಾಡ್ಕೊಂಡ ನಂತರ ಅವರು ಅದನ್ನ ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ವೋ, ಆದ್ರೂ ಕೂಡ ಅದು ನಿರಂತರವಾಗಿ ಹಾಕ್ತಾನೆ ಇದ್ರು. ಅದಾದ ಬಳಿಕ ಮಾಧ್ಯಮಗಳಲ್ಲಿ ಪ್ರಸಾರ ಸುದ್ದಿ ಆಗ್ತಿದ್ದಂಗೆ ಅದನ್ನ ತೆಗೆದು ಒಳಗಡೆ ಇಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆ ಬೋರ್ಡ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆಯಾ ಅಥವಾ ಏನಾದರೂ ಅಚಾನಕ್ ಆಗಿ ಆಗಿದೆಯಾ ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯಕ್ಕೆ ಏನೇ ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ಹೋರ್ಡ್ಗಳನ್ನ ಕನ್ನಡಿಗರ ಬಗ್ಗೆ ಅಪಮಾನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಆಕ್ರೋಶದ ನುಡಿಗಳು. ಸಿಂಧೂರ, ಆ ಆರೋಪಿಯನ್ನ ನೋಡ್ತಾ ಇದ್ರೆ ಬಹುಶಃ ಅವನೊಂದು 19-20 ವರ್ಷದ ಹುಡುಗನ ತರ ಕಾಣಿಸ್ತಾನೆ, ಒಂದು 18ರಿಂದ 20 ವರ್ಷದವನ ತರ ಕಾಣಿಸ್ತಾನೆ. ಅವನಿಗೇನೆ ಕನ್ನಡಿಗರು ಕನ್ನಡದ ಮೇಲೆ ಇಷ್ಟು ದುರಾಂಕಾರ ಕೊಬ್ಬು ತುಂಬಿರ್ಬೇಕಾದ್ರೆ ಇನ್ನು ಎಷ್ಟು ಜನ ಅನ್ಯ ಭಾಷಿಗರಿದ್ದಾರೆ, ಅವ್ರಿಗೆ ಯಾವ ಭಾವನೆ ಇರ್ಬೋದು ಕರ್ನಾಟಕದ ಮೇಲೆ? ಬಿಡ್ಬೇಕೇನ್ರಿ ಇಂಥವ್ರನ್ನ ಬಿಡ್ಬೇಕಾ? ಹೌದು ಸಿಂಧೂರ, ಯಾಕಂತ ಹೇಳಿದ್ರೆ ನೀವು ಎಲ್ಲೇ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ಬೋದು, ಯಾವುದೇ ಒಂದು ಮಾಲ್ಗೆ ಹೋಗ್ಬೋದು, ಎಲ್ಲೇ ಆದ್ರೂ ಕೂಡ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತಹ ಮನಸ್ಸಿರೋರು ಪದೇ ಪದೇ ಸಿಗ್ತಾನೆ ಇರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಕನ್ನಡದ ಹಾಡನ್ನ ಆಡಿ ಅಂದ್ರೆ ಉದ್ದಟನ್ನು ತೋರಿಸುವಂತಹದ್ದು, ಅವಹೇಳನಕಾರಿಯಾಗಿ ಮಾಡುವಂತಹ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಕೇವಲ ಈ ಒಂದು ಹೋಟೆಲ್ನ ಸಿಬ್ಬಂದಿ ಮಾತ್ರ ಅಲ್ಲ, ನೀವು ಎಲ್ಲೇ ಹೋದ್ರೂ ಕೂಡ ಈ ರೀತಿಯಾದಂತಹ ದರ್ಪಗಳು ನಡೀತಾನೆ ಇರುತ್ತೆ. ಪ್ರತಿಯೊಂದು ರೋಡ್ ರೇಜ್ ಪ್ರಕರಣಗಳಲ್ಲಿ ಆಗಿರಬಹುದು, ಮತ್ತೆ ಆಟೋದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಕಾರ್ಗಳಲ್ಲಿ ಸಂಚಾರ ಮಾಡುವಂತಹ ಟೈಮ್ನಲ್ಲಿ ಆಗಿರ್ಬೋದು, ಎಲ್ಲೇ ಹೋದ್ರೂ ಕೂಡ ಕನ್ನಡಿಗರ ಬಗ್ಗೆ ಒಂದು ನೀಚವಾಗಿ ಮಾತಾಡುವಂತದನ್ನ ಮಾಡ್ತಾ ಇರುವಂತದ್ದು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ಎಲ್ಲರ ಒಂದು ಕೂಗಾಗಿರುವಂತದ್ದು. ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಕನ್ನಡದ ನೆಲ ಬೇಕು, ಕನ್ನಡದ ನೀರ್ ಬೇಕು, ಕನ್ನಡದ ಹಣ ಬೇಕು, ಇಲ್ಲಿ ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಇಡೀ ನಿಮ್ಮ ವಂಶನೇ ಕರ್ಕೊಂಡು ಬಂದು ಇಲ್ಲಿ ಇರಿಸ್ಕೊಳ್ಬೇಕು. ಆದ್ರೆ ಕನ್ನಡಿಗರು ಬೇಡ, ಕರ್ನಾಟಕ ಬೇಡ, ಕನ್ನಡ ಭಾಷೆ ಬೇಡ ಅಲ್ವಾ? ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್ ಜಿ, ಕರ್ನಾಟಕ ಕನ್ನಡಿಗರು ಮತ್ತು ಕನ್ನಡದ ಮೇಲಿನ ದಬ್ಬಾಳಿಕೆ ಇದು ಮೊದಲನೇ ಸಲ ಅಲ್ಲ ನಾವು ನೋಡ್ತಾ ಇರೋದು. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಮಿತಿ ಮೀರಿ ಹೋಗಿದೆ ಇವರ ಹಾವಳಿ. ಹೊರ ರಾಜ್ಯದ ಗಾಯಕರುಗಳು ಬಂದ್ರೆ ಕನ್ನಡ ಹಾಡಾಡೋದಕ್ಕಾಗಲ್ಲ ಅವ್ರಿಗೆ. ಅಲ್ಲಿಂದ ಇಲ್ಲಿಗೆ ಒಬ್ಬ ಆ ಗೋಲ್ಗಪ್ಪ ಮಾರೋರು ಒಂದು 1000 ಜನ ಬಂದಿರ್ಬೋದೇನೋ ಬೆಂಗಳೂರಿಗೆ, ಗೊತ್ತಿಲ್ಲ. ಅವ್ರಗಳಿಗೆ ಕನ್ನಡ ಭಾಷೆ ಬರೋದಿಲ್ಲ, ಇವರಿಗೆ ಕನ್ನಡ ಕಲಿಯೋದಕ್ಕಾಗಲ್ಲ. ಇವತ್ತು ಆ ಹೋಟೆಲ್ ಬೋರ್ಡ್ ಮೇಲೆ ಕನ್ನಡಿಗ M--- ಅಂತ ಹಾಕಿದ್ರಲ್ಲ, ಅದನ್ನ ನೋಡ್ಬೇಕಾದ್ರೆ ರಕ್ತ ಕುದೀತಾ ಇತ್ತು. ಎದುರುಗಡೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ವೋ ಅನ್ನೋಷ್ಟು ರೋಷ ಇವತ್ತು ಪ್ರತಿಯೊಬ್ಬ ಕನ್ನಡಿಗನಿಗಿದೆ. ರೂಪೇಶ್, ಏನ್ ಹೇಳ್ತೀರಿ? ಮೊದಲನೇದಾಗಿ ಮೇಡಮ್, ಅಲ್ಲಿ ಇದು ಈ ತಿಂಗಳಲ್ಲಿ ಕಳೆದ 1-1.5 ತಿಂಗಳಲ್ಲಿ ಇದು 4ನೇ ಪ್ರಕರಣ. ಮೊದಲನೇದು ಆ ವಿಂಗ್ ಕಮಾಂಡರ್ ಒಬ್ಬ ಈ ಕನ್ನಡದವನ್ ಮೇಲೆ ಹಲ್ಲೆ ಮಾಡಿ ಕನ್ನಡಿಗರನ್ನ ಕೆಟ್ಟದಾಗಿ ತೋರಿಸಿದ್ದು. ಅದಾದ್ಮೇಲೆ ಯಾರೋ ಒಬ್ಬ ಆಟೋ ಡ್ರೈವರ್ಗೆ ಇದು ಬೆಂಗಳೂರು, ಇಲ್ಲಿ ಬದುಕಬೇಕು ಅಂದ್ರೆ ಹಿಂದಿ ಮಾತಾಡೋ ಅಂತ ಹೇಳಿ ಬೈದಿದ್ದು. ಮೊನ್ನೆ ತಾನೇ ಸೋನು ನಿಗಮ್ ಕನ್ನಡ ಹಾಡು ಕೇಳಿದ್ದಕ್ಕೆ ನಮ್ಮನ್ನ ಪೆಹಲ್ಗಾಮ್ಗೆ ಹೋಲ್ಸಿದ್ದು. ಈಗ ಈ ಇನ್ಸಿಡೆಂಟ್ ಏನು ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ ಮೇಡಮ್, ಅದು ನಾನು ನಿಮ್ಮ ರಿಪೋರ್ಟರ್ ಮಾತಾಡ್ತಾ ಇರೋದು ನೋಡಿದ್ರೆ ಇದು ಏನಾದ್ರು ಕೈ ತಪ್ಪಿನಿಂದ ಆಗಿರೋದ ಅಂತ ಹೇಳಿ ಖಂಡಿತವಾಗ್ಲೂ ಅಲ್ಲ. ಅಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿದ ಮೇಲೇನೆ ಆ ಡಿಸ್ಪ್ಲೇಲಿ ಬರೋಂಥದ್ದು. ನಾವೇನ್ ಟೈಪ್ ಮಾಡಿ ಸೆಟ್ ಮಾಡ್ತೀವಿ ಅದು ಡಿಸ್ಪ್ಲೇಲಿ ಬರೋಂಥದ್ದು. ಹಾಗಾಗಿ ಇದು ಇಂಟೆನ್ಷನಲಿನೇ ಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು. BBMP ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಕೂಡ್ಲೆ ಆ ಹೋಟೆಲ್ ನ ರದ್ದು ಮಾಡ್ಬೇಕು ಆ ಪರವಾನಗಿಯನ್ನ, ಮೊದಲನೇದು. ಎರಡನೇದು, ಪೊಲೀಸರು ಯಾರೋ ಕೆಲಸ ಮಾಡೋನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಬಿಲ್ಡಿಂಗ್ ಓನರ್ ಯಾರಿದ್ದಾನೆ, ಬಾಡಿಗೆ ಕೊಟ್ಟಿರೋನು, ಆತನ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಜೊತೆಗೆ ಬಂದ ಹೋಟೆಲ್ ಓನರ್ ಯಾರಿದ್ದಾನೆ ಅವನನ್ನ ತಗೊಂಡು ಕೂರಿಸ್ಬೇಕು. ಇನ್ ಯಾವುದೇ ಕಾರಣಕ್ಕೂ ಈ ಹೋಟೆಲ್ ಇಲ್ಲಿ ಕೂಡುದು ಇದು ಇಲ್ಲ ಅಂತಂದ್ರೆ ಕನ್ನಡ ಪರ ಹೋರಾಟಗಾರರು ಅವ್ರಿಗೆ ಪಾಠ ಹೆಂಗ್ ಕಲಿಸ್ತಾರೆ ಅಂದ್ರೆ, ಈಗ ಆಲ್ರೆಡಿ ನಮ್ಮ ಯುವ ಕರ್ನಾಟಕ ವೇದಿಕೆಯವರು ಆಲ್ರೆಡಿ ಹೋಟ್ಲ್ ಹತ್ರ ಹೋಗಿದ್ದಾರೆ.
ನಾನು ಇದಕ್ಕೆ ತಾನೇ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ದೆ, ಕರ್ಕೊಂಡು ಹೋಗ್ತಾ ಇರೋನ್ ಮಾಡಿರೋದ ಇಲ್ಲ ಹೋಟೆಲ್ ಓನರ್ ಇದಕ್ಕೆ ಜವಾಬ್ದಾರ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೇನೆ ಮೇಡಮ್, ಈಗ ಬೆಳಿಗ್ಗೆ ಹೋಗಿ ಆ ಬೋರ್ಡ್ ಅನ್ನ ಆನ್ ಮಾಡಿ ನೋಡಿದಾಗ ಈಗಲೂ ಬರ್ತಾ ಇತ್ತಂತೆ ಅದು. ಈಗಲೂ ಬರ್ತಾ ಇತ್ತು. ಹೌದು ಈಗ್ಲೂ ಬರ್ತಾ ಇತ್ತು. ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಆ ಕೋರಮಂಗ್ಲ ಮತ್ತು ಒಂದಷ್ಟು ಏರಿಯಾಗಳಿದಾವಲ್ಲ ರೂಪೇಶ್ ಜಿ ಬೆಂಗಳೂರಿನಲ್ಲಿ, ಅದು ಎಲ್ಲವೂ ಕಂಪ್ಲೀಟ್ ಆಗಿ ಒಳ್ಳೆ ನಾವು ನಾರ್ತ್ ಸ್ಟೇಟ್ ಗಳನ್ನ ಅಥವಾ ಆ ತರ ಆಗೋಗ್ಬಿಟ್ಟಿದೆ. ಅದು ಯಾವ್ದು ಬೆಂಗಳೂರಿಗೆ ಸೇರಿದ್ದ ಅನ್ನುವಂತ ಅನುಮಾನ ಇದೆ. ಅಂಡ್ ಎಸ್ಪೆಷಲಿ ರಾಜಧಾನಿ ಕಂಪ್ಲೀಟ್ ಆಗಿ ಪರಭಾಷಿಗರ ಊರಾಗ್ತಾ ಇದೆ, ಪರಭಾಷೆಯ ಊರಾಗ್ತಾ ಇದೆ. ನಾವೆಲ್ಲ ಹಿಂದಿ ರಾಜ್ಯದಲ್ಲಿ ಬದುಕ್ತಿದ್ದೀವೇನೋ ಅನ್ನುವಂತ ಫೀಲಿಂಗ್ ಇದೆ. ನೀವು ಅಲ್ಲೇನಾದ್ರೂ BTM ಲೇಔಟ್ ಕೋರಮಂಗಲ ಆ ಭಾಗಕ್ಕೆ ನಿಜಕ್ಕೂ ನೀವು ಸತ್ಯವಾಗಿ ಹೇಳಿದ್ರೆ ಅಲ್ಲಿ ಏನಾದ್ರು ಹೋಗ್ಬಿಟ್ರೆ ಮಾತ್ರ ಅಪಾರ್ಟ್ಮೆಂಟ್ ಗಳಲ್ಲಿ ನೀವು ಒಂದು 100 ಫ್ಲಾಟ್ ಇದೆ ಅಂತಂದ್ರೆ ಮೇಡಮ್, ಅಪಾರ್ಟ್ಮೆಂಟ್ ಅಲ್ಲಿ 95 ಫ್ಲಾಟ್ ಅಲ್ಲಿ ಬರೀ ಹೊರಗ್ಲವ್ರೆ. ಇನ್ 5 ಜನ ಕನ್ನಡಿಗರು. ಈಗ ಇಲ್ಲಿ ನೋಡಿ ಇವ್ರು ಯಾವ ಧೈರ್ಯ, ಇವ್ರಿಗೆ ಒಟ್ಟಾರೆಯಾಗ ಶಬ್ದ ಏನಿದೆಯಲ್ಲ ಇಡೀ ಕನ್ನಡಿಗರಿಗೆ ಬಳಸಿರ್ತಕ್ಕಂಥ ಅತ್ಯಂತ ಅಸಹ್ಯವಾಗಿ ಬರೆದಿರ್ತಕ್ಕಂಥದ್ದು. ಇದಕ್ಕೆ ತಕ್ಕ ಶಿಕ್ಷೆ ಪೊಲೀಸ್ನವರಾಗಿರ್ಬಹುದು, BBMP ಅವರಾಗಿರ್ಬಹುದು, ಕೂಡ್ಲೇ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸಬೇಕು. ನನಗೆ ಒಂದು ಪ್ರಶ್ನೆ ಬರುತ್ತೆ, ಏನ್ ಗೊತ್ತಾ, BBMP ಆಗಿರ್ಲಿ ಅಥವಾ ನಮ್ಮ ಗವರ್ನಮೆಂಟ್ ಆಗಿರ್ಲಿ ಬೆನ್ನುಮೂಳೆ ಇಲ್ವಾ ಅಂತ ಅನ್ಸುತ್ತೆ. ತಮಿಳ್ನಾಡು ತಗೊಳ್ಳಿ ಅಥವಾ ಆಂಧ್ರ ತಗೊಳ್ಳಿ, ಯಾರಾದ್ರೂ ಈಗ ನಾವೇ ಕನ್ನಡಿಗರು ಹೋಗ್ಬಿಟ್ಟು ಅಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ಮಾತಾಡಿ ಅಂತಂದ್ರೆ ಮಾತಾಡ್ತಾರ ಅವರು? ಒಂದು ಬೋರ್ಡ್ ನೋಡ್ಬೋದಾ ನಾವು ತಮಿಳ್ ಬಿಟ್ಟು ಬೇರೆ ಭಾಷೆ ಬೋರ್ಡ್ ನೋಡ್ಬೋದಾ? ಹೆಚ್ಚು ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ಬೋದು, ಬಿಟ್ರೆ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಬೇರೆ ಭಾಷೆಯಲ್ಲಿ ಬೋರ್ಡ್ ನೋಡ್ಬೋದಾ ರೂಪೇಶ್? ಅವಕಾಶ ಇದೆಯಾ ಅದಕ್ಕೆ? ನಮ್ಮ BBMP ಮತ್ತೆ ಸರ್ಕಾರಕ್ಕೆ ಬೆನ್ನುಮೂಳೆ ಇದೆಯಾ ಅನ್ಸ್ತಾ ಇದೆ ನನಗೆ. ಅಲ್ಲಿರ್ತಕ್ಕಂಥ ಸ್ವಾಭಿಮಾನ, ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿ ಇರ್ತಕ್ಕಂಥ ಸರ್ಕಾರ, ಇಲ್ಲಿ ಇರ್ತಕ್ಕಂಥ BBMP ಇವತ್ತು ಎಷ್ಟೋ ಜನ ಪರಭಾಷಿಕರು ಏನ್ ಕನ್ನಡ ಬೋರ್ಡ್ ಹಾಕೊಂಡಿದಾರಲ್ಲ, ಕೆಲವರು ಏನು ಅಭಿಮಾನದಿಂದ ಹಾಕೊಂಡಿರೋದಲ್ಲ, ಹೋರಾಟಗಾರರಿಗೆ, ಕನ್ನಡ ಹೋರಾಟಗಾರರಿಗೆ ಹಾಕೊಂಡಿರೋ. I'll talk to you. ಕನ್ನಡಿಗರಿಗೆ, ಕನ್ನಡಾಂಬೆಗೆ ಅವಮಾನ ಮಾಡಿದ್ನಲ್ಲ GS ಸೂಟ್ಸ್ ಹೋಟೆಲ್ ನಿಂದ, ಕನ್ನಡಿಗರಿಗೆ ಅವಮಾನ ಆಗಿತ್ತಲ್ಲ, ಆ ಹೋಟೆಲ್ ಮಾಲೀಕ ನೌಷದ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋರಮಂಗಲದ ಹೋಟೆಲ್ GS ಸೂಟ್ ನ ಮಾಲೀಕ ನೌಷದ್, ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಹೋಟೆಲ್ನೇ ಮುಚ್ಚಿಸ್ಬೇಕು ನೋಡಿ. ನೌಷದ್ ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಸ್, ರೂಪೇಶ್ ಇದ್ದಾರೆ. ರೂಪೇಶ್, ಸದ್ಯ ಆ ಹೋಟೆಲ್ ಓನರ್ ನೌಷದ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಸಾಲ್ದು, ಅರೆಸ್ಟ್ ಮಾಡಿದ ತಕ್ಷಣ ಸಾಲ್ದು, ಬಿಟ್ಟು ಕಳಿಸಬಾರ್ದು, ಬೇಲು ಸಿಗಬಾರ್ದು, ಜೊತೆಗೆ ಆ ಹೋಟೆಲ್ ಮುಚ್ಚಿಸ್ಬೇಕು. ಹೋಟೆಲ್ ರನ್ನೇ ಹಾಕ್ಬಾರ್ದು. ಯಾವ್ದು ಏನು ಹೋಟೆಲ್ ಹೆಸರು ಏನೋ ಸೂಟ್ಸ್, RG ಸೂಟ್ಸ್ ಏನೋ ಹೆಸರು ಆ GS ಸೂಟ್ಸ್ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇವತ್ತೇ ರದ್ದಾಗಬೇಕು. ಮತ್ತೆ ಇದೊಂದು ಪಾಠ ಆಗಬೇಕು. ನಾವ್ ಯಾರೋ ಏನೋ ತಪ್ಪು ಮಾಡಿದ ತಕ್ಷಣ ಒಂದು ಕ್ಷಮೆ ಕೇಳಿದ ತಕ್ಷಣ ಬಿಟ್ಬಿಡ್ತೀವಿ ಅಂತ ಅನ್ನೋದು ಹೋಗ್ಬಿಡ್ಬೇಕು. ಅಂದ್ಮೇಲೆ ಕೇಸ್ ಆಗಬೇಕು, ಅದಕ್ಕೆ ತಕ್ಕ ಅಂತ ಇವ್ರಿಗೆ ಕ್ರಮ ಆಗಬೇಕು. ನಮ್ಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ಮೇಡಮ್. ಇದರ ಜೊತೆಗೆ ಕೆಲವು ಪಬ್ಗಳಲ್ಲಿ ನೋಡಿ, ಕೆಲವು ಅಲ್ಲ ಬಹುತೇಕ ಪಬ್ಗಳಲ್ಲಿ ಕನ್ನಡ ಹಾಡುಗಳಿರೋದಿಲ್ಲ. ಕನ್ನಡಿಗರಿಗೂ ಸ್ವಾಭಿಮಾನ ಬೇಕು ರೂಪೇಶ್ ಜಿ, ಕನ್ನಡಿಗರಿಗೂ ಸ್ವಾಭಿಮಾನ ಬೇಕು. ಯಾರಾದ್ರೂ ನಮ್ಮ ಪರವಾಗಿ ಯಾರೋ ಒಬ್ಬ ಕನ್ನಡಿಗನಿಗೆ ದೌರ್ಜನ್ಯ ಆಗ್ತಿದೆ ಅಂತಂದಾಗ್ರೆ ಇಡೀ ಕನ್ನಡಿಗರು ಒಟ್ಟಾಗ್ಬೇಕೇ ಹೊರತು ಅಯ್ಯೋ ಯಾವನ್ಗೋ ಏನೋ ಆಗ್ತಿದೆ ನಾವ್ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಂತ ಹೋಗುವಂತ ಸ್ವಭಾವ, ಆ ಧೋರಣೆ ಕನ್ನಡಿಗರಲ್ಲಿ ಹೋಗ್ಬೇಕು ಫಸ್ಟ್. ನಿಜ ಮೇಡಮ್, ನಿಜ. ಯಾವುದೇ ಮಾಲ್ಗಳಿಗೆ ಹೋಗ್ಲಿ, ಯಾವುದೇ ರೆಸ್ಟೋರೆಂಟ್ಗೆ ಹೋಗ್ಲಿ, ಅಲ್ಲಿ ಯಾವ್ದೋ ಹಿಂದಿಯವನ್ ಬರ್ತಾನೆ, ಇಂಗ್ಲಿಷ್ ಅವನ್ ಬರ್ತಾನೆ, ಅವ್ನ್ ಯಾವ್ದೋ ಊರವನ್ಗೆ ಅವನ ಭಾಷೆಯಲ್ಲಿ ಹಾಡುಗಳನ್ನ ಕೇಳಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ದುಡ್ಡು ಕೊಟ್ಟು ಡೆವಲಪ್ಮೆಂಟ್ ಆಗ್ಬೇಕು, ಅಭಿವೃದ್ಧಿ ಆಗ್ಲಿ, ಬೇಡ ಅಂತ ಹೇಳಲ್ಲ, ಮಾಲ್ಗಳು ಬರ್ಲಿ ಬೇಡ ಅಂತ ಹೇಳಲ್ಲ. ಬಟ್ ಕಂಪ್ಲೀಟ್ ವೆಸ್ಟರ್ನೈಸ್ ಕಲ್ಚರೇ ಬೇಕು ಅಂತಾದ್ರೆ, ಆ ಹಿಂದಿ ಕಲ್ಚರೇ ಬೇಕು ಅಂತಾದ್ರೆ, ಇಲ್ಲಿರೋರು ಯಾರಿಗಾದ್ರೂ ಅವಶ್ಯಕತೆ ಇದೆಯೋ ಹೋಗ್ಲಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಜೀವನ ಮಾಡ್ಕೊಳ್ಳಿ, ಬೇರೆ ದೇಶಕ್ಕೆ ಹೋಗಿ ಜೀವನ ಮಾಡ್ಕೊಳ್ಳಿ. ಹೊಟ್ಟೆಗೆ ಬಟ್ಟೆಗೆ ಗತಿ ಇರಲ್ಲ ಇವ್ರುಗಳಿಗೆ, ಇಲ್ಲಿಗೆ ಬಂದು ಬದುಕ್ತಾರೆ. ನಿಜ ಅವಮಾನ ಅಲ್ಲ, ಜೊತೆಗೆ ಕನ್ನಡ ಮಾತಾಡಕ್ ಅವಮಾನ ಆದ್ರೆ ಕನ್ನಡಿಗರನ್ನೇ ಅವಮಾನ ಮಾಡ್ತಾ ಇದಾರಲ್ಲ ಮೇಡಮ್. ಇದೊಂದು ದೊಡ್ಡ ಮುಲಾಜಿಗೆ ಒಂದು ಕಾನೂನು ತರ್ಲಿ ರೂಪೇಶ್ ಜಿ, ಒಂದು ಕಾನೂನು ತರ್ಲಿ. ಯಾಕೆ ಮಾಡಕ್ಕಾಗಲ್ವಾ? ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ ಅಂತ CM ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸ್ಬೇಕಲ್ವಾ? ನಿಜಕ್ಕೂ ನಾನು ಮಾನ್ಯ BBMP ಆಯುಕ್ತರಿಗೆ ಹೇಳ್ತೀನಿ, ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಮತ್ತೆ ಸ್ಥಳೀಯ ಸಚಿವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದು ರದ್ದಾಗಲೇಬೇಕು. ಮತ್ತೆ ಇದಕ್ಕೊಂದು ಕಾನೂನು ತನ್ನಿ, ಒಂದು ನಿರ್ದಿಷ್ಟವಾದ ಕಾನೂನು ಹಾಕೋದು ಇಲ್ಲ ಅಂತ
ಪದೇ ಮೇಲೆ ದಪ್ಪ ಓಕೆ ಓಕೆ ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.